ಏಕಾಏಕಿ ರಸ್ತೆ ತಡೆ ಮಾಡಬಾರ್ದು. ನೀವು ತೊಂದರೆ ಮಾಡಬೇಡಿ, ಪಬ್ಲಿಕ್ ತೊಂದರೆ ಆಗ್ತಾ ಇದೆ. ನಾನು ಹೇಳೋದು ಕೇಳಿ, ತೊಂದರೆ ಮಾಡಬೇಡಿ, ಸಾರ್ವಜನಿಕ ತೊಂದರೆ ಆಗ್ತಾ ಇದೆ. ಅದನ್ನ ನಾನು ಸರಿಪಡಿಸ್ತೀನಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಪೈಲಗುರ್ಕಿ ಗ್ರಾಮದ ಬಳಿ ಕೆಎಸ್ಆರ್ಟಿಸಿ ಬಸ್ಗಳಿಗೆ ವಿದ್ಯಾರ್ಥಿಗಳು ಪರದಾಡಿದ ಘಟನೆ ನಡೆದಿದೆ. ದಿಬೂರಹಳ್ಳಿ ಗ್ರಾಮದಿಂದ 10 ಹಳ್ಳಿಗಳ ನಡುವೆ ಸುತ್ತಾಡಿ ಬರುವ ಬಸ್ಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ಅವಧಿಯಲ್ಲಿ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ಪ್ರತಿನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಫ್ರೀ ಬಸ್ ಯೋಜನೆಯ ಬಳಿಕ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು, ವಿದ್ಯಾರ್ಥಿಗಳಿಗೆ ಅಗತ್ಯ ಸಮಯದಲ್ಲಿ ಬಸ್ಗಳು ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಬಸ್ಗಾಗಿ ಗಂಟೆಗಟ್ಟಲೆ ಕಾಯುತ್ತಿದ್ದರೂ ಬಸ್ ಸಿಗದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಆಕ್ರೋಶ ಕಟ್ಟೆಯೊಡೆದಿದೆ. ಇದರಿಂದ ಚಿಕ್ಕಪೈಲಗುರ್ಕಿ ಗ್ರಾಮದ ಬಳಿ ನೂರಾರು ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ಗಳನ್ನು ಅಡ್ಡಗಟ್ಟಿ ಅಡ್ಡಲಾಗಿ ಕುಳಿತು ಶಾಲಾ ಕಾಲೇಜುಗಳು ಸಮಯದಲ್ಲಿ ಹೆಚ್ಚುವರಿ ಬಸ್ಗಳನ್ನು ಹೆಚ್ಚಿಸಿ ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಇನ್ನು ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ಕೆಲಕಾಲ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ವಿಷಯ ತಿಳಿದು ಸ್ಥಳಕ್ಕೆ ಪೆರೇಸಂದ್ರ ಪೊಲೀಸರು ಭೇಟಿ ನೀಡಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿದ್ರು. ಈ ವೇಳೆ ಬಸ್ ವ್ಯವಸ್ಥೆ ಕಲ್ಪಿಸುವ ವಿಚಾರವಾಗಿ ಪೊಲೀಸರು ಹಾಗೂ ವಿದ್ಯಾರ್ಥಿಗಳು ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ನಾನು ಹೇಳೋದು ನಿಮ್ಗೆ ಅರ್ಥ. ನೀವು ಏಕಾಏಕಿ ರಸ್ತೆ ತಡೆ ಮಾಡಬಾರ್ದು. ನಾನು ಅದನ್ನ ಹೇಳ್ತಾ ಇದ್ದೀನಿ, ಏಕಾಏಕಿ ಮಾಡಂಗೆ. ನಾನು ಹೇಳೋದನ್ನ ಸ್ವಲ್ಪ ನೀವು ಜನರ ಮುಂದೆ ನೀವು ತೊಂದರೆ ಮಾಡಬೇಡಿ, ಪಬ್ಲಿಕ್ ತೊಂದರೆ ಆಗ್ತಾ ಇದೆ. ನಾನು ಹೇಳೋದು ಕೇಳಿ, ತೊಂದರೆ ಮಾಡಬೇಡಿ, ಸಾರ್ವಜನಿಕ ತೊಂದರೆ ಆಗ್ತಾ ಇದೆ. ಅದನ್ನ ನಾನು ಸರಿಪಡಿಸ್ತೀನಿ. ನೀವು ರುಚಿಗೆ ಬಿಸಬೇಡಿ ಪಬ್ಲಿಕ್ ನ. ನಾನು ಹೇಳೋದು ಕೇಳಿ, ನಾನು ಹೇಳೋದನ್ನ ಕೇಳಿ. ನೀವು ರೈಟು ಇಲ್ಲಲ್ಲ, ರಸ್ತೆ ಬಂದ್ ಮಾಡಿ ಅಲ್ಲ. ನೀವು ಬನ್ನಿ, ಲೆಟರ್ ಕೊಡಿ, ನಾನು ಮಾಡಿಸ್ತೀನಿ. ನೋಡಿಯಪ್ಪ, ನಿಮ್ಮೂರಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. 1 ನಿಮಿಷ ಮಕ್ಳೇ ನೋಡು, ಈ ಊರಲ್ಲಿ 2 ಸಮಸ್ಯೆಗಳಿತ್ತು, ಹಂಸದು ಮಾಡಿಸ್ತಾ ಇದ್ದೀವಿ, ಮತ್ತೆ ಇನ್ನೊಂದಿತ್ತು ನಾವು ಕ್ಲಿಯರ್ ಮಾಡಿದೀವಿ. ಎಲ್ಲಾರ್ಗೂ ಗೊತ್ತು, ಬೇಕಾದ್ರೆ ಕೇಳಿ. ಎಲ್ಲಾರ್ಗೂ ಮಾಡಿದಾರ ಮಾಡಿಲ್ವೇನಪ್ಪ ಈ ಊರಲ್ಲೇ? ಎಲ್ಲಿ ನಿಮ್ದು ಯಾವ್ರು? ನೀವು ನಾವು ಮೀಟಿಂಗ್ ಮಾಡಿ ಎಲ್ಲಾನು ಸಾಲ್ವ್ ಮಾಡಿದೀವಲ್ವಾ? ಮಾಡಿದಿರಿ ತಾನೆ, ನಮ್ಮ ಗಮನಕ್ಕೆ ತಂದಿದ್ದೀರಿ. ನಾನು ಹೇಳೋದಕ್ಕೆ 2 ದಿನದಲ್ಲಿ ನಾವು ಸಾಲ್ವ್ ಮಾಡಿಲ್ಲ ಅಂದ್ರೆ ನೀವು ಮುಂದೆ ಒಂದು ಲೆಟರ್ ಕೊಟ್ಟು ನೀವು ಮುಂದೆ ಕ್ರಮ ಕೈಗೊಳ್ಳಿ, ಆಯ್ತಾ? 2 ದಿನ ಇಲ್ಲೇ ನಾವು ಅವರು ಮಕ್ಕಳು, ಅವರು ವಿದ್ಯಾರ್ಥಿಗಳು, ಅವ್ರಿಗೆ ಗೊತ್ತಾಗಲ್ಲ, ಅವ್ರಿಗೆ ಆವೇಶ ಬಿಟ್ರೆ ಬೇರೆ ಅರ್ಥ ಮಾಡ್ಕೊಳ್ಳೋದು. ನಾನು ಅದನ್ನ ಹೇಳ್ತಾ ಇದ್ದೀನಿ. ಪಾಪ ಮಕ್ಕಳು ಹೇಳಾಡ್ಕೊಂಡು ಹೋಗಲ್ಲ. ನಾನು ಪದೇ ಅದೇ ಹೇಳ್ತಾ ಇದ್ದೀನಿ, ನೀವು ಪದೇ ಕೇಳ್ತಾ ಇದ್ದೀರಾ. 2 ದಿನದಲ್ಲಿ ಸಮಸ್ಯೆ ಸಾಲ್ವ್. ಒಟ್ಟಾರೆ ಉಚಿತ ಬಸ್ ಪ್ರಯಾಣದ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕಾದರೂ ಗ್ರಾಮೀಣ ಭಾಗದಲ್ಲಿ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳೇ ಪರದಾಡುವಂತಾಗಿದೆ. ಶಾಲಾ ಕಾಲೇಜು ಆರಂಭ ಹಾಗೂ ಮುಕ್ತಾಯದ ಸಮಯದಲ್ಲಿ ಹೆಚ್ಚುವರಿ ಬಸ್ಗಳನ್ನು ಓಡಿಸಿ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸಬೇಕೆಂದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಒತ್ತಾಯಿಸಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಾರಿಗೆ ಇಲಾಖೆ ಸಿಬ್ಬಂದಿ ಬಸ್ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಏಕಾಏಕಿ ರಸ್ತೆ ತಡೆ ಮಾಡಬಾರ್ದು. ನೀವು ತೊಂದರೆ ಮಾಡಬೇಡಿ, ಪಬ್ಲಿಕ್ ತೊಂದರೆ ಆಗ್ತಾ ಇದೆ. ನಾನು ಹೇಳೋದು ಕೇಳಿ, ತೊಂದರೆ ಮಾಡಬೇಡಿ, ಸಾರ್ವಜನಿಕ ತೊಂದರೆ ಆಗ್ತಾ ಇದೆ. ಅದನ್ನ ನಾನು ಸರಿಪಡಿಸ್ತೀನಿ.